ಬಿಜಾಪುರದಾಗ ಹಾಡ್ ಹಗಲೆ ಮಚ್ಚಿನಿಂದ ಹೊಡೆದು ಯೂತ್ ಕಾಂಗ್ರೆಸ್ ಲೀಡರ್ ಕೈ ಕಟ್ ಮಾಡ್ಯಾರ. ಹಾದ್ 2-3 ತಿಂಗಳ ಹಿಂದೆ ನಡೆದ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಸಿಟ್ಟ ಹಿಂಗ ತಿರುಗಿರ್ಬೇಕನ್ನೋದು ಪೊಲೀಸರ ಸಂಶಯ ಐತಿ. ಬಿಜಾಪುರ ಸಿಟಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಸಿಂ ಇನಾಮದಾರ್ ಹಿಂಗ ಹೊಡೆಸ್ಕೊಂಡಾರ. ಮಚ್ಚಿನಿಂದ ಹೊಡೆದಿದ್ರಿಂದ ತಲಿಗಿ ಪೆಟ್ಟು ಬಿದ್ದದ. ಅಲ್ದ ಎಡಗೈ ಮುಂಗೈ ಪೂರಾ ಕಟ್ ಆಗೈತಿ. ಸಿಟಿಯಾಗಿನ ಬಾಗಲಕೋಟ್ ಕ್ರಾಸ್ ಸಮೀಪಿರು ಕಾಂಪ್ಲೆಕ್ಸ್ ಮುಂದ ಚಾ ಕುಡ್ಕೊಂತ ಕುಂತಾಗ ಇದ್ದಕ್ಕಿದ್ದಂಗೆ ಬಂದು ದುಷ್ಕರ್ಮಿಗಳು ಮಚ್ಚಿನಿಂದ ಹೊಡೆದು ಓಡ್ ಹೋಗ್ಯಾರ. ಅವ್ರು ಯಾರು ಏನು ಎತ್ತ ಅನ್ನೋದು ಒಂದು ಗೊತ್ತಾಗಿಲ್ಲ. ಕೂಡಲೇ ಆಸಿಫನ್ನ ಮತ್ತು ಜೊತೆಗಿದ್ದ ಒಬ್ಬನ ಜಿಲ್ಲಾ ದವಾಖಾನೆಗೆ ಒಯ್ದು ಟ್ರೀಟ್ಮೆಂಟ್ ಕೊಟ್ಟರು. ಘಟನಾ ನಡೆದ ಜಾಗ ಮತ್ತು ಜಿಲ್ಲಾ ದವಾಖಾನೆಗೆ ಭೇಟಿ ಕೊಟ್ಟ ಹೆಚ್ಚುವರಿ SP ಟ್ರಾಸ್ಕರ್ ಸಾಹೇಬ್ರು ಪರಿಶೀಲನೆ ನಡೆಸಿದ್ರು. ಆದ್ರೆ ಈ ಪ್ರಕರಣ ಏನು ಎತ್ತ ಅಂತ ಪೂರಾ ತಿಳ್ಕೊಳ್ಳೋಕಿನ ಮೊದಲ ನಾ ಟಿವಿಯವರಿಗೆ ಮತ್ತು ಪೇಪರ್ನವ್ರಿಗೆ ಹೇಳಿಕೆ ಕೊಡಂಗಿಲ್ಲ ಅಂದ್ರು. ಕೈ ಕಟ್ಟಾದ ಆಸಿಫ್ ಇನಾಮದಾರನ್ನ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡ್ಸಾಕಂತ ಸಲಾಪುರದ ಯಶೋಧರ ದವಾಖಾನೆಗೆ ಕರ್ಕೊಂಡು ಹೋದ್ರು. मेरी पेट क्या औलाद है चल जान से मारे तुम्हारे नो प्रॉब्लम बीजापुर के बाइक वहाँ की बाहर जमाने वाले बीजापुर के भड़वे लोग मेरी पेट क्या औलाद है चल जान से मारे तुम्हारे नो प्रॉब्लम बीजापुर के बाइक वहाँ की बाहर जमाने वाले बीजापुर के भड़वे लोग मेरी पेट क्या औलाद है चल जान से मारे तुम्हारे नो प्रॉब्लम ಬಿಜಾಪುರದಾಗ ಹಿಂಗ ಹಾಡ್ ಹಗಲೆ ಮಚ್ಚಿನಿಂದ ಹೊಡೆದು ಯೂತ್ ಕಾಂಗ್ರೆಸ್ ಲೀಡರ್ ಕೈ ಕತ್ತರಿಸ್ಯಾರ. 2-3 ತಿಂಗಳ ಹಿಂದ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೆದಿತ್ತು. ಆ ಎಲೆಕ್ಷನ್ ಆಗಿನ ಗದ್ಲ ಸಿಟ್ಟ ಹಿಂಗ ತಿರುಗಿರ್ಬೇಕನ್ನೋದು ಪೊಲೀಸರು ಸಂಶಯ ಮಾಡ್ಯಾರ. ಬಿಜಾಪುರ ಸಿಟಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಸಿಂ ಇನಾಮದಾರ್ ಅವರ ಹಿಂಗ್ ಹೊಡೆಸ್ಕೊಂಡಿರೋದು. ಮಚ್ಚಿನಿಂದ ಹೊಡೆದಿದ್ರಿಂದ ತಲಿಗೆ ಪೆಟ್ಟು ಬಿದ್ದದ, ಕೈ ಕತ್ತರಿಸಿ ಬಿದ್ದದ. ಈಗ ಅವರಿಗೆ ಬಾಗಲಕೋಟ್ ಕ್ರಾಸ್ ಸಮೀಪಿರೋ ಕಾಂಪ್ಲೆಕ್ಸ್ ಮುಂದೆ ಚಾ ಕುಡ್ಕೊಂತ ಕೂತಾಗ ಇದ್ದಕ್ಕಿದ್ದಂಗೆ ಬಂದು ಹಿಂಗೆ ಹೊಡೆದು ಓಡ್ ಹೋಗ್ಯಾರ ಮಂದಿ. ಆದ್ರೆ ಅವ್ರು ಯಾರು ಏನು ಎದಕ್ಕೆ ಹೊಡೆದ್ರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅವರಿಗೆ ಮತ್ತು ಜೊತೆಗಿದ್ದವ್ರಿಗೆ ಇಬ್ಬರಿಗೆ ಜಿಲ್ಲಾ ದವಾಖಾನೆಗೆ ಒಯ್ದು ಟ್ರೀಟ್ಮೆಂಟ್ ಕೊಟ್ಟರು. ಆದ್ರೆ ಮತ್ತಿಷ್ಟು ಟ್ರೀಟ್ಮೆಂಟ್ ಸಲುವಾಗಿ ಮತ್ತು ಬೇರೆ ದವಾಖಾನೆಗೆ ಕರ್ಕೊಂಡು ಹೋಗ್ಯಾರ. ದಾವಣಗೆರೆಯಾಗ ಪೆಟ್ರೋಲ್ ಬಂಕ್ ಬಲ್ಲಿ ನಿಂತಿದ್ದ ಪೆಟ್ರೋಲ್ ಟ್ಯಾಂಕರ್ಗ ಅಚಾನಕ್ ಬೆಂಕಿ ಹತ್ಕೊಂಡಿತ್ತು. ಇಲ್ಲಿನ ಮಹಾತ್ಮ ಗಾಂಧಿ ಪೆಟ್ರೋಲ್ ಬಂಕ್ ಬಲ್ಲಿ ಟ್ಯಾಂಕರ್ನಿಂದ ಪೆಟ್ರೋಲ್ ಅನ್ನು ಇಳಿಸೋ ಮುಂದೆ ಬೆಂಕಿ ಹತ್ಬಿಡ್ತು. ನೋಡ್ತಿದ್ದಂಗ ಆ ಬೆಂಕಿ ಹೆಚ್ಚಾಯ್ತು. ಅಲ್ದ ಬಾಜು ಬಂಕಿಗೂ ಬೆಂಕಿ ಹತ್ಬಿಡ್ತು. ಆಮೇಲೆ ಫೈರ್ ಇಂಜಿನ್ ಅವ್ರು ಬಂದು ಬೆಂಕಿ ಆರಿಸಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಆ ಟ್ಯಾಂಕರ್ ಸುಟ್ಟು ಹೋಗಿತ್ತು. ಡ್ರೈವರ್ ಕ್ಲೀನರ್ಗಳಿಗೆ ಸಣ್ಣ ಸಣ್ಣ ಸುಟ್ಟು ಗಾಯಗಳಾಗ್ಯಾವ. ಮಕ್ಕಳನ್ನ ದೇವ್ರಿಗೆ ಹೋಲಿಸ್ತಾರ. ಆದ್ರ ಇಲ್ಲೊಬ್ಬ ಹಲ್ಕ ಟೀಚರ ಅಂಥ ಮಕ್ಕಳನ್ನ ತನ್ನ ಕಾಮದಾಟಕ್ಕೆ ಬಳಸ್ಕೋತಿಂದ. ಈಗಿದು ತಡ ಮಾಡಿ ಗೊತ್ತಾಗೈತೆ. ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕ್ಯಾರಕಟ್ಟೆ ಗ್ರಾಮದ ಪ್ರೈಮರಿ ಸ್ಕೂಲ್ನ್ಯಾಗ ಮ್ಯಾಥ್ಸ್ ಟೀಚರ್ ಆಗಿದ್ದು ಕೊಟ್ರೇಶನ್ ಅವನ ಇಂಥ ಹಲ್ಕ ಕೆಲಸ ಕೈ ಹಾಕದವಂತ. ಹಿಂಗ ಫೋಟೋದಾಗ ಫೋಸ್ ಕೊಡಕತ್ತನಲ್ರಿ ಇವ ಕೊಟ್ರೇಶ್. ಸಾಲಿ ಹುಡ್ರಿಗೆ ಗಣಿತ ಪಾಠ ಹೇಳ್ಕೊಡೋ ಶಿಕ್ಷಕ. ಆದ್ರ ಇವ ಮಾಡಿದ್ದ ಬ್ಯಾರೆ. ದಾವಣಗೆರೆ ಜಿಲ್ಲಾ ಹರಪನಹಳ್ಳಿ ತಾಲೂಕಿನ ಕ್ಯಾರೆಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲ್ಯಾಗ ಇವ ಕೆಲಸ ಮಾಡ್ತಾನ. 7ನೇತ್ತ ಹುಡುಗರನ್ನ ತನ್ನ ಲೈಂಗಿಕ ದೃಶ್ಯಗೆ ಬಳಸ್ಕೊಂಡಾನ. ಒಂದಿಷ್ಟು ತಿಂಗಳ ಹಿಂದ 4 ಹುಡುಗಿಯರ್ನ ಲೈಂಗಿಕ ಕೃತ್ಯಕ್ಕ ಬಳಸ್ಕೊಂಡಾನ. ಆದ್ರ ಗ್ರಾಮಸ್ಥರು ಮಕ್ಕಳ ಭವಿಷ್ಯ ಮತ್ತ ಊರಿನ ಮಾನ ಮರ್ಯಾದೆಗೆ ಅಂಜಿ ಇದನ್ನ ಯಾರಿಗೂ ಹೇಳಿರ್ಲಿಲ್ಲ. ಇದನ್ನ ಲಾಭ ಮಾಡ್ಕೊಂಡ್ ಕಾಮುಕ ಕೊಟ್ರೇಶ ತನ್ನ ಚಟನ ಮುಂದುವರೆಸಿದ್ದ. ಡಿಸೆಂಬರ್ನ್ಯಾಗ ಗಂಗಾವತಿಯಾಗ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕ 5 ಮಕ್ಕಳನ್ನ ಕರ್ಕೊಂಡು ಹೋಗಿ 3 ದಿನ ಕಾಟ ಕೊಟ್ಟಿದ್ದಂತ.
ಅವ್ರ ಪಾಡಿಗೆ ಅವರು ಬಂದಾಗ ನಮಗೆ ಮಕ್ಕಳನ್ನ ಕರ್ಕೊಂಡೋಗಿದ್ದಾರೆ ಅಂತ ಇದುವರೆಗೂ ಗೊತ್ತಾಗಲ್ಲ. ಹೆಲ್ಪ್ ಲೈನರು ಇಲ್ಲಿ ಊರವರು ಅವ್ರ ಪೇರೆಂಟ್ಸ್ ಯಾರೋ ಹೆಲ್ಪ್ ಲೈನಿಗೆ ಕಾಲ್ ಮಾಡಿರ್ಬೇಕು ಸರ್. ಹೆಲ್ಪ್ ಲೈನರು ಬಂದು ನಮ್ಗೆ ಕೌನ್ಸಿಲಿಂಗ್ ಮಾಡಿದರು. ಅವಾಗ ವಿಷಯ ನನಗೆ ಅವ್ರ ಮೂಲಕ ಗೊತ್ತಾಗಿದೆ ಸರ್. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ದಾವಣಗೆರೆ ಡಾನ್ ಬಾಸ್ಕೋ ಚೈಲ್ಡ್ ಲೈನ್ ಸಂಸ್ಥಾದವರು ಡಿಡಿಪಿಐ ಮತ್ತ ಬಿಒಗಳಿಗೆ ದೂರು ಕೊಟ್ಟಿದ್ರ. ಬಿಒ ನಡೆಸಿದ ತನಿಖೆಯೊಳಗ ಶಿಕ್ಷಕ ಕೊಟ್ರೇಶನ್ ಕಾಮುಕತನ ಬಯಲಾಗೈತಿ. ಶಿಕ್ಷಕನ ಅಮಾನತ್ನಾಗಿಟ್ಟಾರ. ರಾಜಪ್ಪ ಸುತ್ತೂರು, ಸುವರ್ಣ ಸುದ್ದಿವಾಹಿನಿ, ದಾವಣಗೆರೆ. ಅಧಿಕಾರಕ್ಕೆ ಬರುವುದೇ ಮಜಾ ಮಾಡಾಕಂತ ನಮ್ಮ ಜನಪ್ರತಿನಿಧಿಗಳು ತಿಳ್ಕೊಂಡಾರ ನೋಡ್ರಿ. ಇದನ್ನು ಖರೆ ಮಾಡಿದ್ದು ಬೆಳಗಾವಿ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ಗಳು. ಜಿಲ್ಲಾದಾಗ ಸಮಸ್ಯೆಗಳಂದ್ರ ತುಂಬಿ ತುಳುಕಾಕತ್ತಾವ. ಆದ್ರ ಸ್ವಂತ ಅಧ್ಯಕ್ಷರ ನೇತೃತ್ವದಾಗ 21 ದಿನ ವಿತ್ ಫ್ಯಾಮಿಲಿ ಟ್ರಿಪ್ ಹೊಡೆದಾರ. ಉತ್ತರ ಭಾರತಕ್ಕೆ ಟೂರ್ ಹೋಗಿದ್ದಕ್ಕ ಶೈಕ್ಷಣಿಕ ಪ್ರವಾಸ ಅಂತ ಹಣೆಪಟ್ಟಿ ಬೇರೆ ಕೊಟ್ಟು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಾಕತ್ತಾರ. ಬೆಳಗಾವಿ ಜಿಲ್ಲಾ ಮಂದಿಗ ಆಗಿದ್ದ ಗಾಯಕ್ಕ ಜನಪ್ರತಿನಿಧಿಗಳು ಬರೆ ಹಾಕೋ ಕೆಲಸ ಮಾಡ್ಯಾರ. ಜಿಲ್ಲಾದಾಗ ಎಲ್ಲಾ ತಾಲೂಕ್ನಾಗೂ ಬರಗಾಲ ಅಂತ ಘೋಷಣೆ ಮಾಡ್ಯಾರ. ಮಂದಿ ಸಾಕಷ್ಟು ಸಮಸ್ಯೆ ಎದುರಿಸಾಕತ್ತಾರ. ಆದ್ರ ನಮ್ ವೋಟ್ ಪಡೆದು ಸೇವಾ ಮಾಡ್ತೀವಿ ಅಂತ ಮಾತು ಕೊಟ್ಟ ಜನ ಎಲ್ಲಾ ಮರ್ತಾರ. ಸಾಲಿ ಮಕ್ಕಳಂಗ ಶೈಕ್ಷಣಿಕ ಪ್ರವಾಸ ಅಂತ ಹೇಳಿ ಜಾಲಿ ಟ್ರಿಪ್ ಮಾಡಕತ್ತಾರ. ಬೆಳಗಾವಿ ಜಿಲ್ಲಾ ಪಂಚಾಯತಿ ಸದಸ್ಯರು 21 ದಿನಗಳ ಕಾಲ ಉತ್ತರ ಭಾರತ ಪ್ರವಾಸ ಹೋಗಿ ತಮ್ಮ ಕರ್ತವ್ಯ ಮರ್ತಾರ. ಬೆಳಗಾವಿಯಿಂದ ಬೆಳಗಿನ ಜಾವ ಯಾವುದ ಮಾಹಿತಿ ಇಲ್ಲದ ಏಕಾಏಕಿ ರಾಜಹಂಸ ಬಸ್ನಾಗ ಪ್ರವಾಸಕ್ಕೆ ಹೊಂಟಾರ. ತಮ್ಮ ತಮ್ಮ ಮನೆಯವರ ಜೊತೆ ಪ್ರವಾಸ ಮಾಡಿ ಖರ್ಚೆಲ್ಲ ಸರ್ಕಾರಕ್ಕೆ ಹಾಕಾಕತ್ತಾರ. ಆದ್ರ ಮನೆಯವರ ಖರ್ಚೆಲ್ಲ ಸ್ವಂತ ಖರ್ಚನಾಗ ಮಾಡ್ಕೊಂಡು ಬಂದಾರ ಅಂತ ಅಧ್ಯಕ್ಷರು ಹೇಳಕತ್ತಾರ. ಬ್ಯಾರೆ ಬ್ಯಾರೆ ಊರ್ನಾಗ ಹೆಂಗ್ ಅಭಿವೃದ್ಧಿ ಆಗೈತಿ ಅನ್ನೋದನ್ನ ನೋಡಿದ್ರ ಜೋಡಿ ಇವರಿಗೂ ಸ್ವಲ್ಪ ರಿಲೀಫ್ ಬೇಕಂತ. ವರ್ಷ ಹೋಗ್ಬೇಕಂತ ಹಿಂಗೆ ನೇಮ್ ಐತ್ರಿ. ಅದಕ್ಕೆ ಎಲ್ಲರೂ ಕೊಡ್ಕೊಂಡು ಹೋಗಿ ಏನಾರ ಒಂದು ಸ್ವಲ್ಪ ಏನಾರು ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ನಮ್ಗೆ ಏನೋ ಒಂದು ಚೇಂಜಸ್ ಆಗಲಿ ಸ್ವಲ್ಪ ನೋಡ್ಕೊಂಡು ಬರ್ಬೇಕಂತ ಎಲ್ಲರೂ ಕೂಡ್ಕೊಂಡು ಹೊಂಟೀವಿ. ಇವ್ರೀಗ ರಿಲೀಫ್ ಬೇಕಂತ ರಿಲೀಫು. ಅಯ್ಯ ಶಿವನ ಅದೇನ್ ಕೆಲಸ ಮಾಡಿ ದಣದಾರ ಏನೋ. ಇನ್ನ ಕೆಲ ಸದಸ್ಯರು ಇದೆಲ್ಲ ಸಹಜ, ಅದಕ್ಕ ಪ್ರವಾಸಕ್ಕೆ ಹೊಂಟೀವಿ ಅಂತ ಹೇಳ್ತಾರ. ಈ ಮಂದಿ ಪ್ರಕಾರ ಈ ಸಂದರ್ಭದಾಗ ಪ್ರವಾಸ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ತಾರಂತ. ಕೆಲಸಗಳನ್ನ ವೀಕ್ಷಿಸಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವ ಥರ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸದಸ್ಯರನ್ನು ಕಳ್ಕೊಂಡು ಈ ಶಿಕ್ಷಣ ಪ್ರವಾಸವನ್ನು ಹೊಂಟಿದ್ದಿಲ್ಲ. ಡೆಲ್ಲಿ ಹೊಂಟಿದ್ವು ಕಾತ್ರ. ಆಮೇಲೆ ಒಂದೆರಡು ಸೋಲಾರ್ ವಿಲೇಜಸ್ ಅದಾವು, ಅವನ್ನ ನಮ್ಮ ಜಿಲ್ಲೆಗೆ ಅಳವಡಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಗುಜರಾತಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಯಾರ ಆ ಒಂದು ಎಲ್ಲ ಅನುಕೂಲತೆಗಳ ಜನರಿಗೆ ಯಾವ ರೀತಿ ದೊರಕಿಸಿಕೊಡೋದ್ರ ಬಗ್ಗೆ ಒಂದು ಹೆಚ್ಚಿನ ಅಧ್ಯಯನಕ್ಕಾಗಿ ಅಧ್ಯಕ್ಷರ ಒಂದು ಇದರಲ್ಲಿ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕೂಡಿ ಹೋಗಿ ಬರ್ತಾ ಇದ್ದೀವಿ. ಬೆಳಗಾವಿ ಜಿಕೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಪ್ರವಾಸದ ಉಸ್ತುವಾರಿ ವಹಿಸಿದ್ದಾರೆ. ಇವತ್ತ ಹರಿಯಾಗ ಬೆಳಗಾವಿಯಿಂದ ರಾಜಹಂಸ ಬಸ್ನಾಗ ಗೋವಾಕ್ ಹೋಗ್ಯಾರ. ಅಲ್ಲಿಂದ ರೈಲ್ನಾಗ ಮುಂಬೈ ಮೂಲಕ ಉತ್ತರ ಭಾರತಕ್ಕ ಹೊಂಟಾರ. ಜಿಲ್ಲಾದಾಗ ಬರಗಾಲದ ಸ್ಥಿತಿ ಅದ. ಬಹುತೇಕ ಕಡೆ ಕುಡಿಯಾಕ ನೀರಿಲ್ಲ. ಫ್ಲೋರೈಡ್ ನೀರು ಕುಡಿಯೋ ಅನಿವಾರ್ಯತೆ ಐತಿ. ಸಾಲದಕ್ಕ ನಿನ್ನೆ ಜಿಲ್ಲಾದಾಗ 8 ಮಂದಿ ಜಲಸಮಾಧಿಯಾಗಾರ. ಅಂತಹ ಭೀಕರ ಸೂತಕದಾಗ ಜಿಲ್ಲಾ ಅದ. ಅಂತದ್ರಾಗ ಕಣ್ಣೀರು ಬರ್ಸೋದ್ ಬಿಟ್ಟು ಹಿಂಗ್ ಮಜಾ ಮಾಡಕತ್ತಾರಲ್ಲ ಈ ಮಹಾನ್ ಭಾವರು. ಈಗ ಪ್ರವಾಸ ಮಾಡಿ ಅದ್ಯಾವ ಶಿಕ್ಷಣ ತಗೊಂಡು ಬರೋರದಾರ ಅಂತ ಮಂದಿ ಕೇಳಕತ್ತಾರ. ಕ್ಯಾಮ್ರಾಮನ್ ರವಿರಾಜ್ ಕೂಡ, ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ.